ನನ್ನ ದ್ವೇಷ ಭಾಷಣ ಇಲ್ಲವೆಂದು ಹೇಳಿದ್ದಕ್ಕೆ ಮೊದಲು ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದಿಸುವೆ. ಕಾಂಗ್ರೆಸ್ನಲ್ಲಿ ಈ ಕುರಿತು ಒಬ್ಬರಾದರೂ ತಿಳಿದುಕೊಂಡಿದ್ದಾರಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಯತ್ನಾಳ್ಗಿಂತ ಬಿಜೆಪಿಯವರು ಹೆಚ್ಚು ದ್ವೇಷ ಭಾಷಣ ಮಾಡ್ತಾರೆ ಎಂಬ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಹಾಗಾದ್ರೆ ನನ್ನ ಭಾಷಣ ಅಷ್ಟು ದ್ವೇಷ ಇಲ್ಲ ಎಂಬಂತಾಯ್ತು. ನನ್ನ ಭಾಷಣ ದ್ವೇಷ ಇಲ್ಲವೆಂದು ಹೇಳಿದ್ದಕ್ಕೆ ಮೊದಲು ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದಿಸುವೆ. ಕಾಂಗ್ರೆಸ್ನಲ್ಲಿ ಈ ಕುರಿತು ಒಬ್ಬರಾದರೂ ತಿಳಿದುಕೊಂಡಿರಲ್ಲ, ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬಹಳ ತ್ರಾಸ ಆಗುತ್ತಿದೆ ಎಂದು ಟಾಂಗ್ ನೀಡಿದರು. ಯತ್ನಾಳ್ ಭಾಷಣ ಅಷ್ಟು ದ್ವೇಷ ಇಲ್ಲ ಅನ್ನಂಗಾಯ್ತು. ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ನಾಗ ತಿಳ್ಕೊಂಡಾರ. ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅಂದ್ರೆ ಅವ್ರಿಗೆ ಅಭಿನಂದನೆ. ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿಗೆ ಭಾಳ ತ್ರಾಸ ಆಗ್ತೈತೆ, ತೊಂದರೆ ಆಗ್ತೈತಿ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ. ಅವ್ರು ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟಾಗಿ ಅವರು ಅಲ್ಲಿ ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮಗೆ ಅವ್ರಿಗೆ ಘರ್ಷಣೆ ಆಗ್ತಿರ್ತದೆ. ಆದರೆ ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅನ್ನೋಂಥ ಇದು ಅದ. ಅದಕ್ಕೆ ಹೇಳಿದ್ದಕ್ಕೆ ದೇಶ ಭಾಷಣೆ ಅನ್ನೋವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದ್ವೇಷ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡಿದಾಗ ಭಯೋತ್ಪಾದಕರು ಯಾರು? ಹಿಂದೂಗಳ ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆಯಲ್ಲಿ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಅಂತಾರೆ ತಾಯಿಗಂಡು ನನ್ನ ಮಕ್ಕಳು ಅಂತ ಹೇಳಬೇಕಾಗ್ತದೆ. ಇದು ದ್ವೇಷ ಆಗೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಆದರೆ ಒಮ್ಮೊಮ್ಮೆ ದೇಶ ಪ್ರೇಮ ಅದರಲ್ಲಿ ಬಂದುಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ ಕೋರ್ಟ್ನಲ್ಲಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಹೇಳ್ತಾರೆ, ಅಭಿವ್ಯಕ್ತ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರಬೇಕಲ್ಲ. ಮೊದಲು ಗವರ್ನರ್ ಇವ್ರಿಗೆ ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನು ಮತ್ತೆ ಯಾಕೆ ನೀವು ಇದನ್ನು ಓವರ್ಲ್ಯಾಪ್ ಯಾಕೆ ಮಾಡ್ಲಾಕತ್ತೀರಂತ ಇವ್ರು ಏನು ಹೇಳ್ತಾರೆ? ನಾ ಸಂವಿಧಾನ BJP-ಯವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಾಕತ್ತಾರೆ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನಕ್ಕೆ ಅಪಮಾನ ಮಾಡ್ಲಾಕತ್ತಾರೆ. ಈಗ ನೋಡ್ರಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಬುಕ್ಕ ಹಿಡಿದೇ ಮಾತಾಡೀನಿ ನಾನು. ಮೇಲೆ ರಾಹುಲ್ ಗಾಂಧಿ ಒಳಗೇನು ಬರ್ದಾರೋ ಗೊತ್ತಿಲ್ಲ. ಅವ್ನಿಗೆ ಇರೋ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ. ನಾ ಹಿಡ್ದಿದ್ದಕ್ಕೆ ಸ್ವಲ್ಪ ವ್ಯಾಲ್ಯೂ ಐತಿ. ಅವನಿಗೆ ಗುರ್ತಿಲ್ಲ. ಅವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯವರು, ಇದ್ರೊಳಗೆ ಏನಿದೆ ಗೊತ್ತೇನೆ ಆತಳೆ. ನಾನು ಕೇಳಿದ ಏನೈತೆ ಓದ್ರೈತೆ, ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂದ್ರೆ ನಿಮಗೂ ಸಂವಿಧಾನ ಗುರ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ಮ ಹಿಂದೆ ಕೂತ ಸಕ್ರಿ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.